ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದೀವಿ. ಎಲ್ಲರದು ಈಗ ಬೆಳಿಗ್ಗೆ 9 ಗಂಟೆ ಹಾಕೊಂಡತಿ. ಚಹಾ ನಾಷ್ಟ ಆಗೈತೆ ಅನ್ಕೋತೀನಿ. ನಾನು ಇನ್ನೂ ಮಾಡಿಲ್ಲ. ಕ್ಯಾಬೇಜ್ ಪಲ್ಯ ಮಾಡಬೇಕಂತೇಳಿ ಕ್ಯಾಬೇಜ್ ಹಾಕೊಳಕತ್ತೀನಿ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ಎಲ್ಲರಿಗೂ ಮೊಹರಂ ಅಂತೂ ಹತ್ತಿರ ಅಂತ ಬಂತ್ರಿ. ಮೊಹರಂ ಎಲ್ಲರೂ ಚಲತಂಗೆ ಆಚರಿಸ್ತಾರೆ ಅಂದ್ಕೊಂಡೀನಿ. ನಮ್ಮ ಊರಾಗ ಕೂಡ ಮೊಹರಂ ಭಾಳ ಚಂದ ಆಕೈತ್ರಿ. ನಮ್ಮ ಸತ್ರದಾಗ ಇಲ್ಲಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿ ನೋಡ್ರಿ. ಎರಡು ಥರ ಮಾಡಿಟ್ಕೊಂಡೀನಿ. ಬಿಸಿ ನೋಡ್ರಿ ಬರಾಕ್ತಿವಿ. ನಡಕ್ ಬರ್ತದ್ರಿ ಬೆಕ್ಕು. ಕ್ಯಾಬೇಜ್ ಈಗ ನಮ್ಮ ಸಣ್ಣ ಹುಡುಗ ಹಿಂಗೆ ತಿಂತ ಅಂದ್ರೆ ಬರೀ ಬಾಯಿಲಿನ ಬೇಕಾದಷ್ಟು ಕೊಡ್ರಿ. ಹಿಂಗೆ ತಿಂತ ನೋಡ್ರಿ. ನಿಮ್ಗೆ ಎಲ್ಲರಿಗೂ ವಿಡಿಯೋದಾಗ ಅನ್ನಿಸ್ತಿರ್ಬೇಕು ಇದಿಷ್ಟು ಇಲ್ಲಿ ಭಾಳ ಹೊಲಸಾಗೈತಿ ಅಂಥೇಳಿ. ಅದು ಹೊಲಸಾಗಿಲ್ಲ. ನಾನು ಸಾರಿಸ್ಕೊತೀನಿ. ಆದರೂ ಇಲ್ಲಿ ಕುಕ್ಕರ್ ಜೊತೆವಿ ಮತ್ತು ಎಲ್ಲ ಒಗ್ಗರಣೆ ಕೊಡ್ತೀವಲ್ರಿ, ಎಣ್ಣೆ ಎಲ್ಲ ಸಿಡ್ದಾಡಿ ಹಂಗಾಗೈತ್ರಿ. ಅದು ಕುಕ್ಕರ್ ವಿಶಿಲ್ ಬಡ್ದು ಮಟನ್ ಚಿಕನ್ ಮಾಡ್ತೀವಲ್ರಿ, ಹಿಂಗಾಗಿ ಅದ್ರದ್ದೆಲ್ಲ ಎಣ್ಣೆ ಎಲ್ಲ ಬಡ್ದು ಹಂಗಾಗೈತಿ. ಎಷ್ಟು ಸಾರಿಸಿದ್ರು ಹಂಗೆ ಕಾಣ್ತೈತ್ರಿ ಅದು. ಅದಕ್ಕೆ ಯಾರಾದರೂ ತಿಳ್ಕೊಬೋದಂತ ಹೇಳಿದ್ವಿ. ಇದು ಸ್ಟ್ಯಾಂಡ್ ಐತಂತೇಳಿ ಸ್ವಲ್ಪ ಇದು ಮಾಡೋಕ್ಕೆ ಇದಾಗತ್ತೆ. ಕೊತ್ತಂಬರಿ ನೋಡ್ರಿ ಎಲ್ಲ ಹರಿದು ಹೆಂಗೆ ಇದು ಬೇರಷ್ಟ ಉಳಿದೈತಿ. ನಮ್ಮ ಮನ್ಯಾಗ ಕೊತ್ತಂಬರಿ ಯಾವ್ದು ಶಿವಡಾದ್ರೂ ಒಂದ್ರಂಗಿಲ್ಲ ನೋಡ್ರಿ. ಬರೀ ಕೊತ್ತಂಬರಿ ಬೇಕ್ರಿ. ನಮಗೆ ಬೇಕಾದ ಐಟಮ್ ಮಾಡ್ರಿ ಆತು, ಅಡುಗೆ ಮಾಡ್ರಿ ಆತು. ಇನ್ನು ಗುರುವಾರ ತನಕ ಕೊತ್ತಂಬರಿ ಅನ್ನೋದು. ಇವತ್ತಿನ್ನು ಮಂಗಳವಾರ ರೀ, ಇನ್ನೂ 2 ದಿನ. ಅಂತಂದ್ರೆ ಉಪ್ಪಿಟ್ಟು ಮಾಡ್ತೀನಿ. ಇದು ಉಪ್ಪಿಟ್ಟು ಮಾಡೋಕೆ ನೋಡ್ರಿ ಹಾಕ್ತೀನಿ. ನಮ್ಮ ಹುಡುಗರು ಉಪ್ಪಿಟ್ಟು ಅನ್ನ ಅಂತಾರೆ, ಉಪ್ಪು ತಿನ್ನೋಲ್ಲ ಅಂತಾರೆ. ಉಪ್ಪಿಟ್ಟು 2 ದಿನ ಆಗಿತ್ತು ಬೇರೆ ಮಾಡಿದ್ವಿ. ಅವಲಕ್ಕಿ ಮತ್ತು ಚಿತ್ರಾನ್ನ
ಥರ ಎಲ್ಲ ಮಾಡಿದ್ನಿ. ಇವತ್ತು ಉಪ್ಪಿಟ್ಟು ಮಾಡಕತ್ತೀನಿ. ಸ್ವಲ್ಪ ಇವಾಗ ಉಸ್ಕೊತೀನಿ ರೀ. ಮತ್ತು ಇದ್ರೊಳಗೆ ಖಾರ ಹಾಕ್ತೀನಿ. ಜುಮ್ ಹಾಕಿದ್ರೆ ಸರಿ ಬರಂಗಿಲ್ಲ ಈಗ. ಈ ಕಡೆ ಇಟ್ಕೋತೀನಿ, ನೋಡ್ತೀನಿ ಅಂದ್ರೆ ಹಿಂಗೆ ಬರ್ತೈತಿ ಅಂತ. ಕರೆಕ್ಟ್ ರೀ ಇದು. ಮತ್ತು 1200 ಅಂದಿದ್ಲ ಮಮ್ಮಿಯವರು. ಬಾಡಿಗೆ 3 ತಂದಿದ್ರು, ಬೆಂಕಟ್ಟಿಗೆ ಬೇಕಿದ್ರು. ಅದು ಬಾಡಿಗೆ ಹೋಗಿದ್ದು ನಮ್ಮ ಹುಡುಗ ತಂದು ಕೊಟ್ಟಿತ್ತು ನೋಡ್ರಿ. ಈ ಹುಡುಗರು ನಿಮಗೆ ಏನು ರೊಕ್ಕದ ಇದು ಗೊತ್ತಾಕತಿ? ಸುಮ್ಮನೆ ಹರ್ಗೆ ಹುಡುಗರು ವಸ್ತು ಕೂಡ ಆಟ ಆಡಕ್ಕೆ ಹೋದಾಗ ಕ್ಯಾನ್ ಮುಂದೆ ಲೈಟ್ ಬರ್ತಾವ. ನಮ್ಮ ಹುಡುಗ ಭಾಳ ಸಿಕ್ಕಾಗಂದ್ರೆ ಪಟ್ಟ ಹೊರಬಿಡ್ತೀನಿ ನೋಡ್ಬಂತೀನಿ. ನೀನು ಮಂಟನ ಮಾಡಕತ್ತೆ ಅಂತ ಲೈಟ್ ಬರೋದು ಬೇಡ, ಈಗ ಹಾಕೋಬೇಡ. ರೀಲ್ಸ್ ಮಾಡಿದ್ರೆ ಅಷ್ಟ ಹಚ್ಕೊಳ್ಬಾರ್ದು ಲೈಟ್. ಜಗತ್ತಲ್ಲೇ ಬಂದ್ ಮಾಡ್ತೀನಿ. ಬಂದ್ ನೋಡಿ, ಬಂದ್ ಅಲ್ಲೇ ಬಂದ್ ನೋಡಿ ಹೇಳ ಕೊಡ ಒಂದ. ಮಳೆ ಆಗ್ಯಾದ ಕಾಣುದಿಲ್ಲ. ಹಾಗೇನು ಕಾಣಂಗಿಲ್ಲ. ಸ್ಪೆಷಲ್ ಅವರು ಸ್ಪೆಷಲ್ ಮನುಷ್ಯ ಹೇಳಿದ ಗೊತ್ತಾಗಲ್ಲ. ಇಲ್ಲಿ ಬ್ಯಾಳಿ ಕುದ್ದಾವ್ರಿ, ಸಾರು ಮಾಡಬೇಕು. ಸಾರು ಮಾಡಿ ಉಪ್ಪಿಟ್ಟು ಮಾಡ್ಬೇಕು. ಹೋಗಲ್ಲ
ಹೆಂಗೆ ಹೊಡ್ಸ್ಕೊತೀನಿ ನೋಡ ನೀ ವಿಡಿಯೋ ಮಾಡ್ತೀನಿ ಮುದ್ದಾಮ್ ಹಿಂಗೆ ಕಾಡ್ತಾನ್ರಿ ಅದಕ್ಕಾಗಿ ನನಗೆ ಸಿಟ್ಟು ಬರ್ತೈತಿ ಮತ್ತೇನು ವಿಶೇಷ ರೀ ಏನು ವಿಶೇಷ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ವಿಶೇಷ ಇದ್ದಿದ್ದ ಅಮಾಶಿ ಹುಣ್ಣಿಮೆ ಜಾತ್ರೆ ಎಲ್ಲ ಇದ್ದಿದ್ದೇವೆ ದೊಡ್ಡ ಹಳ್ಳಿ ಉಪ್ಪು ರೀ ನನಗಂತೂ ಸಣ್ಣ ಉಪ್ಪು ಹಾಕಿ ಇದು ಅಳತಿನ ಗೊತ್ತಾಗತ್ತು ಅದಕ್ಕೆ ಸ್ವಲ್ಪ ಕಮ್ಮಿನ ಹಾಕಿರ್ತೀನಿ ಆಮೇಲೆ ಜಾಸ್ತಿ ಕಮ್ಮಿ ಹಾಕಂದ್ರೆ ಇನ್ನೂ ಹಾಕೊಂಡು ಹಾಕೊತೈತೆ ರೀ ಮೊನ್ನೊಂದು ದಿನ ಉಪ್ಪಿನ ಕಟ್ಟಿ ಮಾಡಿಬಿಟ್ಟಿದ್ವಿ ಎಣ್ಣೆಗೆ ಹಾಕೋತೀನಿ ಖಾರ ಅಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಕೊಡ್ತೈತೆ ರೀ ಎಣ್ಣೆಗೆ ಹಾಕೊಂಡ್ರೆ ಹೀಗಾಗಿ ಎಣ್ಣೆ ತಗೋ ರಿಬ್ಬನ್ ತಗೋ ನಡಿ ಮಾಡ್ತೀನಿ ನಾಷ್ಟ ಕೆಟ್ಟ ಬರ್ತೀನಿ ನಾನು ನಡೀಲಿ ರವೆ ಅಷ್ಟು ಮಾಡಿ ಇಟ್ಕೊಂಡಿದ್ವಿ ಹಾಳಾಗ ಸ್ಟ್ಯಾಂಡ್ ಹಿಂದ್ಗಡೆನೇ ಫ್ರಿಜ್ ಐತ್ರಿ ಹಿಂಗಾಗಿ ನಾನು ಫ್ರಿಜ್ನಾಗ ಪದೇ ಪದೇ ಅವ್ನು ನೀವು ತಗೋತೇನೆ ಅದಕ್ಕೆ ಸ್ಟ್ಯಾಂಡ್ ಮೆಣಸಿನ್ಕಾಯಿ ಕೈ ಸ್ವಾದ ಮನ್ಯಾಗ ಜಾಸ್ತಿ ಒಣ ಖಾರನ ಇಷ್ಟಪಡ್ತಾರೆ ಹಿಂಗಾಗಿ ನಾನು ಅದನ್ನು ಹಾಕ್ತೀನಿ ಹಿಂಗಾಗಿ ನೋಡ್ರಿ ಕ್ಯಾಬೇಜ್ ಗಡ್ಡೆ ಪಲ್ಯ ಈಗ ಉಪ್ಪಿಟ್ಟು
ಹಾಕೊಂಡು ಸ್ವಲ್ಪ ಸ್ವಲ್ಪ ರವೆ ಕರ್ಕೊಂಡು ನೋಡ್ರಿ. ಇನ್ನ ಊಟ ಮಾಡಲ್ಲ ಅಣ್ಣ. ಆಟಸ್ತತಿ ಮೊದಲ ಯಾಕ ಇವತ್ತು ಯಾಕೆ ಹೊಟ್ಟೆ ಇಸ್ತದೆ ಎದ್ದು ಜಳನ ಹೋಗಕ್ ಕೊಡ್ರಿ ಅಣ್ಣ ಜಲ್ದಿ. ವಿಡಿಯೋ ಚಾಲು ಐತೆ ಅಂತ ಹೊಟ್ಟೆ ಹಸುತ್ತ ಜಲ್ದಿ ತಿನ್ನೋಕ್ಬೇಕು. ಹೌದು. ಇದು ಇಲ್ಲಿ ಕಂಬ ಯಾಕೆ ಹಚ್ಚಿವಂತಂದ್ರೆ ರೀ ನೋಡ್ಬೋದು ವಿಡಿಯೋದಾಗ. ಇಲ್ಲಿ ಯಾಕೆ ಹಚ್ಚಿವಂತಂದ್ರೆ ಸ್ವಲ್ಪ ಕಡೆ ಗಾಡಿ ಹತ್ರ ಐತ್ರಿ. ಸಾರಿ ಗಾಡಿ ಅನ್ನೊಂದು ಗಾಡಿ ಹತ್ರ ಐತ್ರಿ. ಅದು ಹೀಗಾಗಿ ಅದನ್ನ ಕಡೆಗೆ ಹಚ್ಚಿವಿ, ಅದು ಸಪೋರ್ಟ್ ಕೊಡ್ತೀವಿ. ಆಮೇಲೆ ಅದು ಬಿದ್ರೂ ಏನು ಅಪಾಯ ಆಗಬಾರ್ದು ಅಂತೇಳಿ ಅದನ್ನ ಸಾರು ಮಾಡಿದ್ರಿ. ಸರಿಗೆ ಇಟ್ಕೊಂಡು ಎಲ್ಲ ಹಾಕೊಂಡು ಅನ್ನ ಮಾಡಿದ್ವಿ ಮತ್ತು ಸಾರು ಪಲ್ಯ ಮಾಡೀನಿ. ಮನೆಯವ್ರು ನಾಷ್ಟ ಮಾಡಿದ್ದೀನಿ. ಬೆಳಗ್ಗೆ ರೊಟ್ಟಿ ಮಾಡ್ಕೊಡ್ತೀನಿ. ನಿಮ್ಮ ಹಡ್ಕೋತ್ರ ಇಬ್ರು ನೋಡ್ರಿ ಫ್ರೆಂಡ್ಸ್, ನಂದು ಈ ಕಣ್ಣಿಗೆ ಏನೋ ಆಗೈತಿ. ಎರಡು ಕಣ್ಣೆಲ್ಲ ನರ ಜಿಗಾಕತ್ತಿದ್ದು ರಾತ್ರಿ ಬೆಳಕ ನಾನು. ಮತ್ತು ನಮ್ಮ ಕಡೆ ಏನಾರ ಅದ್ರ ಕಣ್ಣಾಗ ಮಲಾಮ್ ತೂಬ ಸಿಗ್ತಾವ್ರಿ. ಮೊದಲು ಹಳೆ ಕಾಲದಿಂದ ಅದಾವೆ. ಅವನ್ನ ಹಾಕ್ಕೋಬೇಕಂತಂದ್ರೆ ನಮ್ಮ ಮನೆಯವರು ಹಾಕ್ಕೊಂಡೇನಂತೂ ಪೂರ ಇದೆಲ್ಲ ಇದು ನೋಡ್ರಿ ದದ್ದರಿಸ್ಬಿಟ್ಟೈತ್ರಿ ಕಣ್ಣ ಒಳಗೆ. ಈಗ ಗುಡ್ಡಿ ಮೇಲೆ ನುಗ್ಸಾಕತ್ತೈತಿ, ನರ ಎಲ್ಲ ಸೇರಾಕತ್ತಾವ. ಏನಾಗೈತೆ ಅಂತ ಗೊತ್ತಿಲ್ಲ. ಅದ್ರ ಕಣ್ಣಿಂದ ಕಷ್ಟ ಅಂದ್ರೆ ಬೇರೆ ಏನಾರು ಆಗಿದ್ರು ನಡೀತಿತ್ತು. ಕಣ್ಣು ಇಂಪಾರ್ಟೆಂಟ್ ಮನುಷ್ಯರ್ಗಾಗಲಿ ಪ್ರಾಣಿಗಳ್ಗಾಗಲಿ ಕಣ್ಣು ಇಂಪಾರ್ಟೆಂಟ್. ಕಣ್ಣು ವಾದಿಂದ ಅವ್ರ ಜೀವನಾನ ಕತ್ಲ. ಹೀಗಾಗಿ ನಾನು ದವಾಖಾನೆಗೆ ಹೋಗ್ಬೇಕಂತ ಅಂದ್ಕೊಂಡೀನಿ. ಏನಕ್ಕೈತಿ ನೋಡಿ.
ಸ್ವಲ್ಪ ಜಾಸ್ತಿ ಇಟ್ಟರೆ ಸ್ವಲ್ಪ ಹಣ್ಣಂಗೆ ಕುಳಿತೈತಿ. ಇಲ್ಲ ಅಂತಂದ್ರೆ ಹುಡುಗರಿಗೆ ಹೊಟ್ಟಿಗೆ ಆಗಂಗಿಲ್ಲ. ಹಿಂಗೆ ಡಬರ ಉದ್ರ ಬದ್ರ ಮಾಡಿಕೊಟ್ರಿ ಅಂದ್ರೆ ಇಷ್ಟ ಆಗಂಗಿಲ್ಲ ರೀ. ಅಂದ್ರೆ ಇದು ರವೆ ಸ್ವಲ್ಪ ಕುದ್ದಿರೋದಿಲ್ಲ, ಹೀಗಾಗಿ ನಾ ಸ್ವಲ್ಪ ಮೆತ್ತಗನ ಕುದಿಸ್ತೀನಿ ಉಪ್ಪಿಟ್ಟಾಗ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೇನೆ ರೀ, ಒಂದು ಟೇಸ್ಟ್ ಕೊಡ್ತೈತೆ ಅದು. ಒಬ್ಬೊಬ್ಬರಿಗೆ ಖಾರ ಖಾರ ಆಗಿ ತಿಂತಾರ್ರಿ. ಮನೆಯಾಗೆಲ್ಲ ಒಂದು ಸ್ವಲ್ಪ ಸಿವಿ ಸಿವಿ ಇದ್ರೇನ ರೀ, ಅಂದ್ರೆ ಖಾರ ಜಾಸ್ತಿ ಆದ್ರೂ ಅದು ಇದನ್ನ ಮಾಡ್ಕೊತೈತೆ ರೀ, ಅಡ್ಜಸ್ಟ್ ಮಾಡ್ಕೊತೈತಿ ಬೆಲ್ಲ ಹಾಕಿದ್ರೆ. ಬನ್ನಿ ಇಂಥ ಮಳೆ ಬಿಸಿಲು ಚಳಿ ಎಲ್ಲ ಅದನ್ನ ರೈತರು ಭಾಳ ಅಂದ್ರೆ ಭಾಳ ಹೊಲದಾಗ ದುಡಿಯೋದು. ನಾವು ಕೂಡ ರೈತರನ್ನ ರೀ. ದುಡ್ದು ಒಂದು ಕಾಳು ಬೆಳಿಬೇಕಂತಂದ್ರೆ ಭಾಳ ಕಷ್ಟ ಐತ್ರಿ ಭೂಮಿ ಒಳಗೆ. ಅದಕ್ಕೆ ಕಳೆ ತೆಗಿಬೇಕು, ಅದಕ್ಕೆ ಬಿತ್ತನೆ ಮಾಡಬೇಕು, ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ. ಹೀಗಾಗಿ ನಾ ಹೇಳೋದೇನಂತಂದ್ರೆ ಎಲ್ಲರೂ ಒಂದೊಂದು ಅವುಗಳ ಅನ್ನಕ್ಕೆ ಬೆಲೆ ಕೊಡ್ರಿ ಮತ್ತು ರೈತರಿಗೆ ಬೆಲೆ ಕೊಡ್ರಿ, ರೈತಿಗೆ ಗೌರವ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗಂತೂ ರೈತರ ಅಂತಂದ್ರೆ ಯಾರು ಲಗ್ನ ಆಗಕ್ಕೆ ಯಾರು ಮುಂದೆ ಬರಂಗಿಲ್ಲ ರೀ. ನೋಡಿದ್ರೆ ಹಾಡ್ನಾಗ ಹಂಗೆ ಹಿಂಗೆ ರೀಲ್ಸ್ ಮಾಡ್ತಾರೆ. ರೈತರ ಮಕ್ಕಳು ಯಾಕೆ ಆಗಂಗಿಲ್ಲ ರೀ, ಮ್ಯಾರೇಜ್ ಯಾಕೆ ಆಗಂಗಿಲ್ಲ? ರೀಲ್ಸ್ದಾಗ ಅಷ್ಟ ಅಲ್ರಿ, ಮಾಡ್ಕೋಬೇಕ್ರಿ. ಅವ್ರಿಗೂ ಒಂದು ಜೀವನ ಕೊಟ್ರೆ, ಜೀವನ ಕೊಡೋದಂತಂದ್ರೆ ಏನಂತಂದ್ರೆ ಅವ್ರು ಇಡೀ ದೇಶಕ್ಕೆ ನಾನು ಹಾಕಾರ. ಅವರು ನಿಮಗೆ ಹೆಂಗೆ ನೋಡ್ಕೋತಾರಂತ ನೀವು ತಿಳ್ಕೊರಿ. ಬರೀ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಅದು ಸರ್, ಪೊಲೀಸು ಎಲ್ಲ ಇವ್ರಿಗೆ ಲಗ್ನ ಆಗಕ್ಕೆ ಇಷ್ಟಪಡ್ತಾರೆ. ರೈತರಿಗೆ ಯಾರು ಮಾಡ್ಕೊಳಕ್ಕೆ ಮುಂದೆ ಬರೋದಿಲ್ಲ ರೀ. ಅಂದ್ರೆ ರೈತರಿಗೆ ಸ್ವಲ್ಪ ಗೌರವ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಅಂತಂದ್ರೆ ಅವ್ರು ಇಡೀ ದೇಶಕ್ಕಾಗೇನ ಅವ್ರ ಹೊಲದಾಗ ಅವ್ರ ಜೀವನ ತೇಯ್ದು ಬೆವರು ಸುಳಿಸಿ ನಮ್ಗೆ ಒಂದು ಕಾಳಿಂದ ಅವರು ಒಂದೊಂದು ಹನಿ ಬೆವರು ನಮಗೊಂದೊಂದು ಕಾಳಿಗೆ ಸಮ ರೀ. ನಮಗೆ ಹೆಂಗೆ ಕೊಡಬಾರ್ದು ಅಂಥೇಳಿ ರೈತರು ಕೂಡ ಬೆಳೆ ಬೆಳೆಯೋದು ಬಿಟ್ರೆ ನಾವೆಲ್ಲಿ ಹೋಗ್ತೀವಿ ಹೇಳ್ರಿ? ಏನು ತಿಂತೀರಿ ನೀವು? ಮ್ಯಾರೇಜ್ ಆಗಲಿಲ್ಲ ಅಂತಂದ್ರೆ ರೈತರಿಗೆ ಯಾರು ಜಾಸ್ತಿ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ನಮಗೆ ಎಲ್ಲೂ ಹೆಣ್ಣು ಸಿಗಂಗಿಲ್ಲ, ನಮ್ಗೆ ಲಗ್ನ ಮಾಡ್ಕೊಳಂಗಿಲ್ಲ. ನಮಗೆ ರೈತ ವರ್ಕಿನ ಬೇಡ, ನಾವು ಕೂಡ ಏನಾರು ಕೆಲಸ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ ಅಂತ ಹೋದ್ರೆ ಅಂದ್ರೆ ನಮ್ಗೆ ಅನ್ನ ಬೆಳೆಸಿ ಹಾಕಾರ ಯಾರ್ರಿ? ಅದಕ್ಕೇನಪ್ಪ ಇವತ್ತು ನಮ್ಮ ಹಾಡಿನ ಮಗಳು ವಿದ್ಯಾಸ ಅವರು ಏನು ಮಾತಾಡ್ಕತ್ತಾರ ಅನ್ಕೋಬೇಡ್ರಿ. ನನಗೆ ತಿಳಿದಿದ್ದ ನಾ ಹೇಳೀನಿ. ನಾವು ಕೂಡ 4 ಎಕರೆ ಜಮೀನು ಇದ್ದವ್ರು ಅದೀವಿ, ನಾವು ಹೊಲದಾಗ ಮಾಡೋರನ್ನ ಅದೀವಿ. ಒಮ್ಮೊಮ್ಮೆ ರೈತರಿಗೆ ಒಮ್ಮೊಮ್ಮೆ ಅವ್ರು ಮಾರ್ಕೆಟ್ನಾಗ ಅವ್ರಿಗೆ ರೇಟ್ ಒಮ್ಮೊಮ್ಮೆ ಕುಸಿತೈತಿ, ಒಮ್ಮೊಮ್ಮೆ ಏರ್ತೈತಿ. ಆದರೂ ರೈತ ಕುಗ್ಗಂಗಿಲ್ಲ ರೀ. ಇವತ್ತು ಕುಸಿದ್ರೂ ಕುಗ್ಗಂಗಿಲ್ಲ ಅವ, ಅದು ಜಾಸ್ತಿ ಆದ್ರೂ ಕುಗ್ಗಂಗಿಲ್ಲ. ಹೆಂಗಾದ್ರೂ ಅವ ರೈತ
ರಾಶಿ ಮಾಡೇ ಮಾಡ್ತಾನೆ. ಹಾಂ ಏ ಎಲ್ಲ ಇಡ್ತಾವನ ಮಳೆ ಎಲ್ಲ ಕಡಿಸಿ ಎಲ್ಲ ಇದಾಗ್ಬಿಟ್ಟೈತ್ರಿ. ಮಾಡಾಗ್ಬಿಟ್ಟೈತಿ ನೋಡ್ರಿ. ಇಲ್ಲಿ ಹಿಂದ್ಗಡೆ ಕಾಣ್ಬೋದು. ಈ ಟೈಮ್ ಅಂತಂದ್ರೆ ಬಿಸಿಲು ಬಿಡ್ತಿತ್ತು ಎಲ್ಲ. ಇಲ್ಲಿ ನೋಡ್ರಿ ಸ್ವಲ್ಪ ಮಗ್ಗರ್ ಹಾಕೈತ್ರಿ. ಮೇರಕ್ಕ ಈಗ ನಮ್ಮ ಕುದಿಯಾಕತ್ತಿ ನೋಡ್ರಿ. ಇಲ್ಲಿ ಛಳಮಳ 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 ಛಳಮಳ. ಇದಕ್ಕೆ ಎಷ್ಟಾಗ್ಬೇಕು ಅಂದ್ರೆ ಅಷ್ಟು ರವೆ ಹಾಕ್ಕೊತೀನಿ ರೀ. ಇವ್ರು ನಾಷ್ಟ ಮಾಡಿ ಸಾಲಿಗೆ ಹೋದ ನಮ್ದು ಅರ್ಧ ತಲೆನೂ ಹೋದಂಗೆ ನೋಡ್ರಿ ಹುಡುಗರು. ಸಣ್ಣ ಹುಡುಗನ ಜಗಾಡ್ 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 ಇರ್ತೈತಿ. ನನಗೆ ತಲೆ ಬೇಸರ ಇರ್ತೈತಿ. ಚೂರು ಹಾಕ್ಬಿಡೋಣ. ಉಪ್ಪಿಟ್ಟು ರೆಡಿ ಆಯ್ತು. ನಮ್ಮ ಸಣ್ಣ ಹುಡುಗ ಹಸಿದನೆ ಮಾತಾನು ಮೊದಲು ಹಾಕ್ಕೊಡ್ತೀನಿ. ಈ ಉಪ್ಪಿಟ್ಟದಾಗ ಏನು ಬೇಕ್ರಿ ಸ್ಪೆಷಲ್ ನೋಡ್ರಿ. ಗಟ್ಟಿ ಮೊಸರು ಐತಿ ಮನ್ಯಾಗ ಮಾಡಿದ್ದ ಮೊಸರು. ನೋಡ್ರಿ ಯಾರ್ಯಾರಿಗೆ ಉಪ್ಪಿಟ್ಟು ಮೊಸರು ಫೇವ್ರೇಟ್ ನೋಡ್ರಿ ಅವರ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರಿಗೂ ನನ್ನ ವಿಡಿಯೋ ಯೂಟ್ಯೂಬ್ ವಿಡಿಯೋ ಅಥವಾ ಇನ್ಸ್ಟಾಗ್ರಾಮ್ದಾಗಿನ ರೀಲ್ಸ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಏನ್ರಿ ಅದ ಏನಂತಾರ ಜಾಬಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಮಾಡೋದು ಸ್ವಲ್ಪ ಬಿಟ್ಟಿನಲ್ರಿ, ನನಗೆ ಮರ್ತು ಹೊಂಟೈತೆ ಎಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅನ್ನಕ್ಕೆ ಬರುವಾಗ ನೋಡ್ರಿ ಏನು ಮಾಡ. ನೋಡ್ರಿ ಇದ್ರಾಗ ಇದು ವಿಡಿಯೋ ಸ್ಟ್ಯಾಂಡ್ನಾಗ ಲೈಟ್ ಹಚ್ಚಿರ ಹೆಂಗೆ ಬರ್ತೈತಿ, ಕಲರ್ ಮಾಡ್ಕೊಳಕ್ಕೆ ಬರ್ತೈತಿ. ಎಷ್ಟು ಕ್ಲಿಯರ್ ಬರ್ತೈತೆ ಹೌದಲ್ರಿ. ಸಾಕು ಬಿಡಪ್ಪ ಬಂದು ನನಗೆ ಕಣ್ ಕೂರ್ತ. ನನಗೆ ಗೊತ್ತೇ ಇಲ್ಲ ನೋಡ್ರಿ ಇನ್ನೂ ಮಟ್ಟ ಅದು ಹಚ್ಕೊಳ್ಳೋದು.